ಹಾಯ್, ಎಲ್ಲರಿಗೂ ನಮಸ್ಕಾರ. ನಿರ್ಮಲ್ ಸಾಲಂಕೆ ಟೈಲ್ಸ್ ಅಭಿನ ಮಾತಾಡ್ತಾ ಇರೋದು. ಸೊ ಫಸ್ಟ್ ಎಲ್ಲಾ ಕ್ಲೈಂಟ್ಗೆ ಮೇಜರ್ ಡೌಟ್ ಏನಂದ್ರೆ ಟೈಲ್ಸ್ ಲೇಯಿಂಗ್ ಮಾಡುವಾಗ ನಾರ್ಮಲ್ ಸಿಮೆಂಟ್ ಯೂಸ್ ಮಾಡಬೇಕಾ ಅಡೆಸಿವ್ ಯೂಸ್ ಮಾಡಬೇಕಾ ಅಂತ. ಸೊ ಮೇನ್ಲಿ ಪ್ರಿಫರಬಲ್ ವೆಟ್ರಿಫೈಡ್ ಟೈಲ್ಸ್ಗೆ ಅಡೆಸಿವ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕು. ಯಾಕಂದ್ರೆ ಮೇನ್ಲಿ ಬಂದು ನಿಮ್ ನಾರ್ಮಲ್ ಸಿಮೆಂಟ್ ಕ್ಯೂರಿಂಗ್ ಮಾಡಬೇಕಾಗುತ್ತೆ, ಅಡೆಸಿವ್ಗೆ ಕ್ಯೂರಿಂಗ್ ಅವಶ್ಯಕತೆ ಇರಲ್ಲ. ನಿಮ್ಗೆ ವೆಟ್ರಿಫೈಡ್ ನಿಮ್ಗೆ ಅಬ್ಸರ್ವ್ ಆಗಲ್ಲ, ಕ್ಯೂರಿಂಗ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅಡೆಸಿವ್ ಯೂಸ್ ಮಾಡಿ ಪ್ರಿಫರಬಲಿ. ಸುಮಾರು ಬ್ರ್ಯಾಂಡ್, 100 ಬ್ರ್ಯಾಂಡ್ ಇದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಬಟ್ ನಾವು 4-5 ವರ್ಷದಿಂದ ಸೆರಾ ಮಾಡ್ತಾ ಇದೀವಿ. ಎಂತ ಪ್ರಾಬ್ಲಮ್ ಏನು ಇಲ್ಲ, ತುಂಬಾ ಚೆನ್ನಾಗಿದೆ. ಅದು ನಿಮ್ಗೆ 3-4 ತರ ಬರುತ್ತೆ ವೇರಿಯಂಟ್. ನಿಮ್ಗೆ ಫ್ಲೋರ್ಗೋಸ್ಕರ T1 ಬರುತ್ತೆ, ವಾಲ್ಗೆ T2, ಮಾರ್ಬಲ್ ಹಾಕ್ತಿರೋದ್ರೆ T3, T4 ಆಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಬೇಕಾದ್ರೆ ಪರ್ಸನಲ್ ಆಗಿ ನಿಮ್ ಕೆಳಗಡೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಒಂದ್ಸರಿ ಬಂದು ನೋಡ್ಕೊಂಡ್ ಬರೋದು. ಯಾಕೆ ಯೂಸ್ ಮಾಡಕ್ಕೆ ಹೇಳಿದ್ದೆ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾಕೆ ಯೂಸ್ ಮಾಡಬೇಕಂತ. ಬನ್ನಿ ನೋಡೋದು. ಇಲ್ಲಿ ನೋಡ್ಬೋದು, ಇದು ನಾರ್ಮಲ್ ಸಿಮೆಂಟ್, ನಿಮ್ಗೆ ಇದು ಅಡೆಸಿವ್ ಮೈಲ್ಗೆ. ಆಡಿ ಫುಲ್ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಮಿಕ್ಸರ್ ಸಿಮೆಂಟ್ದು, ಇದು ಅಡೆಸಿವ್ದು. ಈಗ ಹಾಕದ ಬನ್ನಿ. ಸಿಮೆಂಟ್ದು ನೋಡಿ, ಅದಾಗ ಹಾಕ್ಬಿಟ್ಟಿಲ್ಲ, ನೀಟಾಗಿ ಹಾಕಿದೀನಿ. ಸಿಮೆಂಟ್ ಹಾಕಿದೀನಿ. ಅಡೆಸಿವ್ದು ಅಡೆಸಿವ್ ನೋಡಿ, ಕರೆಕ್ಟ್ ಹಾಕೊಂಡಿದ್ದೀನಿ. ಈಕ್ವಲ್ ಪ್ರೊಫೆಷನ್ ಹಾಕೊಂಡು ಎರಡು ಸೇಮ್. ಇನ್ನು ನೋಡಿ, ಸಿಮೆಂಟ್ ಬರ್ದಿದ್ದೀನಿ, ಸಿಮೆಂಟ್ ಅಡೆಸಿವ್ಗೆ ಅಡೆಸಿಂದ ಬರ್ದಿದ್ದೀನಿ. ನಾಳೆ 24 ಗಂಟೆ ಬಿಟ್ಟು ಇದನ್ನು ನಾವು ನೋಡೋಣ ಯಾವ್ದು ಸ್ಟ್ರೆಂತ್ ವೈಸ್ ಚೆನ್ನಾಗಿ ಕೂದಿದೆ ಅಂತ. 24 hours ನೆಕ್ಸ್ಟ್ ಡೇ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಟೈಲ್ಸ್ ಲೇ ಮಾಡಿದ್ವಿ, ಅದು ತೆಗ್ದಿರ್ಲಿಲ್ಲ. ಒಂದಿನ ಫುಲ್ ಆಗಿತ್ತು. ಇದು 2ನೇ ದಿನ ನಡೀತಾ ಇದೆ ಆಲ್ರೆಡಿ. ಮೊನ್ನೆ ಫುಲ್ ಕಸ್ಟಮರ್ಸ್ ಇದ್ರು, ತೆಗಿಯಕ್ ಆಗಿರ್ಲಿಲ್ಲ. ಈಗ ಬನ್ನಿ ತೆಗೆಯೋದು, ಇದನ್ನ ರಿಸಲ್ಟ್ ನೋಡೋದು ಏನಾಗಿದೆ ಅಂತ. ಇದು ಸಿಮೆಂಟ್ದು ಫಸ್ಟ್ ತೆಗಿತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ಸ್ ಕಾಣ್ಬೋದು ನಿಮ್ಗೆ. ಟೈಲ್ ಮಧ್ಯೆ ಗ್ಯಾಪ್ ಬರುತ್ತೆ ನಿಮ್ಗೆ ಫುಲ್ಲು. 1-2ಗೆ ಲೈಕ್ ಓಪನ್ ಆಗ್ಬಿಡುತ್ತೆ ನಿಮ್ಗೆ ಇದು. ಅಡೆಸಿವ್ ನೋಡಿ, ಇಲ್ಲಿ ನೋಡಿ, ಸಿಮೆಂಟ್ ಹಾಕಿರೋದು ಲೈಕ್ ಫುಲ್ಲು ಏರ್ ಗ್ಯಾಪ್ ಬಂದ್ಬಿಟ್ಟು ನಿಮ್ಗೆ ಇದಾಗಿದೆ. ಅಡೆಸಿವ್ ನೋಡಿ, ಏನ್ ಮಿಕ್ಸರ್ ಇದೆಯೋ ನಿಮ್ಗೆ ಫುಲ್ಲು ಗೋಡೆಗೆ ಅಂಟ್ಕೊಂಡಿದೆ. ಟೈಲ್ಸ್ ನೋಡಿ ಏನ್ ಕೂಡ ಇಲ್ಲ ನಿಮ್ಗೆ, ಫುಲ್ ಕ್ಲಿಯರ್. ಇಲ್ಲಿ ನೋಡಿ, ಮೈನ್ ಪ್ರಾಬ್ಲಮ್ ಏನಂದ್ರೆ ಸಿಮೆಂಟ್ ಕ್ಯೂರಿಂಗ್ ಮಾಡಕ್ಕಾಗುತ್ತೆ. ಅದ್ರಲ್ಲಿ ಆಫ್ಟರ್ ಟೈಮ್ ನಿಮ್ಗೆ ಕ್ರ್ಯಾಕ್ಸ್ ಗಳು ಬೀಳುತ್ತೆ. ನೀವು ಬೇಕಾದ್ರೆ ಒಂದು ವಿಡಿಯೋ ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು ಹೆಂಗ್ ಕ್ರ್ಯಾಕ್ ಬೀಳುತ್ತೆ ಅಂತ. ಸೊ ಕ್ರ್ಯಾಕ್ ಬಿದ್ದಾಗ ಏನಾಗುತ್ತೆ, ನಿಮ್ಗೆ ಸ್ಟ್ರೆಂತ್ ವೈಸ್ ಕಮ್ಮಿ ಆಗುತ್ತೆ. ಸೊ ಅಡೆಸಿವ್ ಅಲ್ಲಿ ಆತರ ನಿಮ್ಗೆ ಕ್ರ್ಯಾಕ್ಸ್ ಗಳು ಬೀಳಲ್ಲ. ಇವತ್ತಂತಲ್ಲ, ಆಲ್ಮೋಸ್ಟ್ 20 years ಆಗಲಿ ನಿಮ್ಗೆ ಕ್ರ್ಯಾಕ್ಸ್ ಗಳು ಬೀಳಲ್ಲ. ಅದು ಹೆಂಗಿರುತ್ತೆ ಅದೇ ತರ ಸೇಮ್ ಹಂಗೆ ಇರುತ್ತೆ. ಧನ್ಯವಾದ ಈ ವಿಡಿಯೋ ಫುಲ್ ನೋಡಿದ್ಕೆ. ಆಮೇಲೆ ಇನ್ನ ಇನ್ಫಾರ್ಮೇಟಿವ್ ವಿಡಿಯೋ ಸಿಗ್ತಾ ಇರುತ್ತೆ ನಿಮ್ಗೆ. ಏನಾರ ಇನ್ಕ್ವೈರೀಸ್ ಇದ್ರೆ ಬೇರೆ ಕಾಂಟ್ಯಾಕ್ಟ್ ನಂಬರ್ ಕಾಣ್ತಾ ಇದೆ ನಿಮ್ಗೆ, ಅದಕ್ಕೆ ಕಾಲ್ ಮಾಡಿ ಬನ್ನಿ. ಸಾಲಂಕೆ ಟೈಲ್ಸ್ ಶೋರೂಮ್ಗೆ ವಿಸಿಟ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಮೋರ್ ಅಪ್ಡೇಟ್ಗೋಸ್ಕರ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ. ಇಂಥ ವಿಡಿಯೋಸ್ಗಳನ್ನ ತಿಳಿಸ್ತಾ ಇರ್ತೀವಿ.